ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 2024 ಕ್ವಶನ್ ಪೇಪರ್ ಇರ್ತಕ್ಕಂಥ ಕ್ವಶನ್ಸ್ ಅನ್ನ ಹೇಗೆ ಆನ್ಸರ್ಸ್ ಅನ್ನ ಮಾಡೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ನೋಡಿ ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ ಸಿಂಪಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತಕ್ಕಂಥ ಸಿಂಪಲ್ ನಿಮ್ಗೆ ಈಸಿಯಾಗಿ 6 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ನಾನು ಹೇಳೋ ಮೆಥಡ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡಿದ್ರೆ ಸಾಕಾಗುತ್ತೆ. ಓಕೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಈಸಿ ಇರುತ್ತೆ. ನಾನು ಹೇಳ್ಕೊಡ್ತಾರ ಆ ತರ ಆನ್ಸರ್ಸ್ ಅನ್ನ ಮಾಡಿದ್ರೆ ಸಾಕು. ನೀವು ನೋಡಿ ಏನಿದೆಯಪ್ಪ ಅಂದ್ರೆ ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದಾನೆ. ಬಟ್ ನಿಮಗೆ ಗೊತ್ತಿರಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರೋದು ಎರಡೇ ಇನ್ಫಾರ್ಮೇಶನ್. ಒಂದು ಇನ್ಕಮ್ಸ್ ಬರಬೇಕು, ಇನ್ನೊಂದು ಎಕ್ಸ್ಪೆನ್ಸಸ್ ಮಾತ್ರ ತಗೋಬೇಕು. ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಕೊಟ್ರೆ ತಗೊಳಕ್ ಹೋಗ್ಬಿಡಿ, ಇಗ್ನೋರ್ ಮಾಡಿ. ಫಾರ್ ದಿ ಇಯರ್ ಎಂಡಿಂಗ್ 31st March 2023 ಆಸ್ ಪರ್ ಇಂಡಿಯಾಸ್ 1 ಪ್ರಕಾರ ನೀವು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಇಷ್ಟು ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಏನೇನಪ್ಪ ಅಂತ ಹೇಳಿದ್ರೆ ನೋಡಿ, ಸೇಲ್ಸ್ ಕೊಟ್ಟಿದ್ದಾರೆ. ಸೇಲ್ಸ್ ಇನ್ಕಮ್ ಎಕ್ಸ್ಪೆನ್ಸಸ್ ಅಪ್ಪ. ನಾವು ಸೇಲ್ ಮಾಡಿದ್ರೆ ನಮಗೆ ಬರುತ್ತೆ, ಕ್ಯಾಶ್ ಬರುತ್ತೆ. ಇನ್ಕಮ್ ಇದನ್ನ ಏನಂತ ನಾವು ತಗೋಬೇಕಪ್ಪ ಅಂತ ಹೇಳಿದ್ರೆ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ತಗೋಬೇಕು. ಇನ್ಕಮ್ ಅಲ್ಲಿ ತಗೋಬೇಕು. ಒಂದು ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಇದೆ, ಪರ್ಚೇಸ್ ಮಾಡ್ತಾ ಇದೀವಿ, ನಮ್ಮಿಂದ ಹೊರಗಡೆ ಹೋಗುತ್ತೆ ದುಡ್ಡು. ಪರ್ಚೇಸ್ ಮಾಡಿದಾಗ ಮೆಟೀರಿಯಲ್ ನ ಪರ್ಚೇಸ್ ಮಾಡ್ತಾ ಇದೀವಿ, ಹಾಗಾಗಿ ಇದು ಎಕ್ಸ್ಪೆನ್ಸಸ್ ಅಲ್ಲೇ ತಗೋಬೇಕು. ಅದೇ ಮೇನ್ ಹೆಡಿಂಗು ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಅಂತ ಬರುತ್ತೆ, ಆ ಮೇನ್ ಹೆಡಿಂಗ್ ಅಲ್ಲೇ ತಗೋಬೇಕಾಗುತ್ತೆ. ನೆಕ್ಸ್ಟ್ ಕಮಿಷನ್ ರಿಸೀವ್ಡ್. ನೋಡಿ ರಿಸೀವ್ಡ್ ಅಂತ ಎನಿಥಿಂಗ್ ರಿಸೀವ್ಡ್, ನೀವೇನೇ ರಿಸೀವ್ ಮಾಡ್ಕೊಳ್ಳಿ ನಿಮ್ಗೆ ಅದು ಇನ್ಕಮ್ ಅಂತ ಅರ್ಥ. ಹಾಗಾಗಿ ಅದರ್ ಇನ್ಕಮ್ ಅಲ್ಲಿ ನಾವು ತಗೋಬೇಕಾಗುತ್ತೆ. ಕಮಿಷನ್ ರಿಸೀವ್ಡ್ ಇದೆ ಅಂತ ಹೇಳಿದ್ರೆ ಅದು ಅದರ್ ಇನ್ಕಮ್ ಅಲ್ಲಿ ನೀವು ತಗೋಬೇಕು. ಎಕ್ಸೆಪ್ಟ್ ಸೇಲ್ಸ್ ಬಿಟ್ಟು ನೀವು ಯಾವುದೇ ಇನ್ಕಮ್ ಅಂದ್ರೂ ಅದೇ, ಸೇಲ್ಸ್ ಬಿಟ್ಟು ಇನ್ನೇನೇ ರಿಸೀವ್ ಮಾಡಿ ಅದೆಲ್ಲ ಅದರ್ ಇನ್ಕಮ್ ಅಲ್ಲಿ ತಗೋಬೇಕು. ಕ್ಯಾರೇಜ್ ಇನ್ವರ್ಡ್ ಬರ್ತಾ ಇದೆ. ಕ್ಯಾರೇಜ್ ಇನ್ವರ್ಡ್ ಇಟ್ ಈಸ್ ಎಕ್ಸ್ಪೆನ್ಸಸ್, ಅದರ್ ಎಕ್ಸ್ಪೆನ್ಸಸ್. ಅದರ್ ಎಕ್ಸ್ಪೆನ್ಸಸ್ ಅಲ್ಲಾದ್ರೂ ತಗೋಬಹುದು, ಅಥವಾ ನೀವು ಪರ್ಚೇಸ್ಗೆ ಬೇಕಾದ್ರೆ ಆಡ್ ಮಾಡಬಹುದು. ಸೊ ಅದರ್ ಎಕ್ಸ್ಪೆನ್ಸ್ ಅಂತ ತಗೊಳ್ಳಿ. ನೋಡಿ ರಿಟರ್ನ್ ಔಟ್ವರ್ಡ್, ಇದು ಮೋಸ್ಟ್ ಇಂಪಾರ್ಟೆಂಟ್. ರಿಟರ್ನ್ ಔಟ್ವರ್ಡ್, ನಾನು ಪರ್ಚೇಸ್ ಮಾಡಿರೋ ಗೂಡ್ಸ್ ಅನ್ನ ಹೊರಗಡೆ ಕಳಿಸ್ತಾ ಇದ್ದೀನಿ. ರಿಟರ್ನ್ ಔಟ್ವರ್ಡ್ ನ ನೀವು ಇನ್ನೂ ಒಂದು ವರ್ಡ್ ಅಲ್ಲಿ ಏನಂತ ಕರಿಬಹುದಪ್ಪ ಅಂತ ಹೇಳಿದ್ರೆ ಇದನ್ನ ಸೇಲ್ಸ್ ರಿಟರ್ನ್ಸ್ ಅಂತ ಕರೀತಾರೆ. ಪರ್ಚೇಸ್ ರಿಟರ್ನ್. ನೋಡಿ ನೀವು ಮೇಲ್ಗಡೆ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದೀರಾ, ರಿಟರ್ನ್ ಔಟ್ವರ್ಡ್ ಅಂದ್ರೆ ನಾನು ಇವತ್ತು ಪರ್ಚೇಸ್ ಮಾಡ್ಕೊಂಡ್ ಬಂದ್ರೆ ನಮ್ಮಿಂದ ಹೊರಗಡೆ ಹೋಗ್ತಾ ಇದ್ರೆ ಪರ್ಚೇಸ್ ರಿಟರ್ನ್ ಅಂತ ಕರಿತೀವಿ. ಇದನ್ನ ಏನ್ ಮಾಡ್ಬೇಕು, ಪರ್ಚೇಸ್ ರಿಟರ್ನ್ ಕೊಟ್ಟಿದ್ದಾರೆ ಅಂದ್ರೆ ಪರ್ಚೇಸಸ್ ಅಲ್ಲಿ ರಿಟರ್ನ್ ಔಟ್ವರ್ಡ್ ಇದು ಆಲ್ಸೋ ಕಾಲ್ಡ್ ಆಸ್ ಪರ್ಚೇಸ್ ರಿಟರ್ನ್ ಅಂತ ಕರಿತೀವಿ. ಪರ್ಚೇಸಸ್ ಅಲ್ಲಿ ಪರ್ಚೇಸ್ ರಿಟರ್ನ್ ನ ಲೆಸ್ ಮಾಡ್ಕೊಂಡೇ ನೀವು ತಗೋಬೇಕು. ಸೊ ಹಾಗಾಗಿ ರಿಟರ್ನ್ ಔಟ್ವರ್ಡ್ ಪರ್ಚೇಸ್ ಅಲ್ಲಿ ಲೆಸ್ ಮಾಡ್ಕೋಬೇಕು. ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ ಕೊಟ್ಟಿದ್ದಾರೆ, 1,80,000 ಓಪನಿಂಗ್ ಸ್ಟಾಕ್ ಇದೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ ಕೂಡ ಕೊಟ್ಟಿದ್ದಾರೆ. ಡಿಫರೆನ್ಸ್ ಬಿಟ್ವೀನ್ ಓಪನಿಂಗ್ ಸ್ಟಾಕ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ ಈಸ್ ಕಾಲ್ಡ್ ಆಸ್ ಚೇಂಜಸ್ ಇನ್ ಇನ್ವೆಂಟರಿ. ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ನ ಡಿಫರೆನ್ಸ್ ಅನ್ನ ನಾವು ಚೇಂಜಸ್ ಇನ್ ಇನ್ವೆಂಟರಿ ಅಂತ ಕರಿತೀವಿ. ಎಕ್ಸ್ಪೆನ್ಸಸ್ ಅಲ್ಲಿ ತಗೋಬೇಕು, ಚೇಂಜಸ್ ಇನ್ ಇನ್ವೆಂಟರಿ. ಇಲ್ಲಿ ರೆಂಟ್ ರಿಸೀವ್ಡ್ ಕೊಟ್ಟಿದ್ದಾರೆ. ಅಗೈನ್ ರಿಸೀವ್ಡ್ ಅನ್ನೋ ವರ್ಡ್ ಇದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಬೇಕು, ರಿಸೀವ್ಡ್ ಈಸ್ ಅದರ್ ಇನ್ಕಮ್. ರಿಸೀವ್ಡ್ ಇದೆ ಅಂತ ಹೇಳಿದ್ರೆ ಅದು ಅದರ್ ಇನ್ಕಮ್ ಅಲ್ಲಿ ಬರುತ್ತೆ. ನೋಡಿ ಸ್ಯಾಲರಿ ಟು ಎಂಪ್ಲಾಯೀಸ್, ಯೂಶಲಿ ಸ್ಯಾಲರಿ ಕೊಡ್ತಾ ಇದೀವಿ. ಈ ಸ್ಯಾಲರಿ ಯಾರಿಗೆ ಕೊಡೋದು, ಎಂಪ್ಲಾಯೀಸ್ಗೆ ಕೊಡೋದು. ಹಾಗಾಗಿ ಇದು ಎಕ್ಸ್ಪೆನ್ಸಸ್, ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸ್ ಅಲ್ಲಿ ತಗೋಬೇಕು. ಪಿ ಎಫ್ ಕಾಂಟ್ರಿಬ್ಯೂಷನ್ ಟು ಎಂಪ್ಲಾಯೀಸ್, ಪಿ ಎಫ್ ನು ಕೊಡೋದು ಎಂಪ್ಲಾಯೀಸ್ಗೆ ಕೊಡ್ತಕ್ಕದ್ದು ಎಕ್ಸ್ಪೆನ್ಸಸ್. ಇದನ್ನು ನಾವು ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಲ್ಲೇ ತಗೋಬೇಕು. ಇಂಟ್ರೆಸ್ಟ್ ಆನ್ ಲೋನ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್, ನೋಡಿ ಇವೆರಡು ಕೂಡ ನಾವು ಫಿನಾನ್ಸ್ ಕಾಸ್ಟ್ ಅಲ್ಲಿ ತಗೋಬೇಕು. ಇಂಟ್ರೆಸ್ಟ್ ಆನ್ ಲೋನ್ ಮೇಲೆ ಇಂಟ್ರೆಸ್ಟ್ ಕೊಡಿ, ಅಥವಾ ನೀವು ಡಿಬೆಂಚರ್ ಮೇಲೆ ಇಂಟ್ರೆಸ್ಟ್ ಕೊಡ್ತೀರಾ, ಅವೆರಡು ಕೂಡ ಫಿನಾನ್ಸ್ ಕಾಸ್ಟ್ ಅಲ್ಲೇ ನೀವು ತಗೋಬೇಕು. ಎರಡು ಕೂಡ ಎಕ್ಸ್ಪೆನ್ಸಸ್ ಫಿನಾನ್ಸ್ ಕಾಸ್ಟ್ ಅಲ್ಲೇ ತಗೋಬೇಕು. ಸನ್ರಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಇಟ್ ಈಸ್ ಅದರ್ ಎಕ್ಸ್ಪೆನ್ಸಸ್. ಸನ್ರಿ ಎಕ್ಸ್ಪೆನ್ಸಸ್ ನಾವು ಅದರ್ ಎಕ್ಸ್ಪೆನ್ಸ್ ನ ತಗೋಬೇಕು. ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ದಟ್ ಈಸ್ ಅನ್ ಎಕ್ಸ್ಪೆನ್ಸಸ್, ಅದೇ ಮೈನ್ ಹೆಡಿಂಗು. ಡಿಪ್ರಿಸಿಯೇಷನ್ ಅಮೌಂಟೈಸೇಷನ್ ಅಂತ ಬರುತ್ತೆ, ಅಲ್ಲಿ ತಗೋಬೇಕು. ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಕೊಟ್ಟಿದ್ದಾರೆ, ಇದು ಪಿ ಬಿ ಟಿ ಆದ್ಮೇಲೆ ಲೆಸ್ ಮಾಡಬೇಕು ಇನ್ಕಮ್ ಟ್ಯಾಕ್ಸ್ ಯಾವಾಗ್ಲೂ ಕೂಡ. ಸೊ ಇದು ಗೊತ್ತಿರಬೇಕು, ಇದು ಎಕ್ಸ್ಪೆನ್ಸ್ ಅಲ್ಲ. ಪಿ ಬಿ ಟಿ ಆದ್ಮೇಲೆ ಇನ್ಕಮ್ ಟ್ಯಾಕ್ಸ್ ನ ಲೆಸ್ ಮಾಡಬೇಕು. ಎಸ್ ಎಕ್ಸೈಸ್ ಡ್ಯೂಟಿ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ನೋಡಿ ಎಕ್ಸೈಸ್ ಡ್ಯೂಟಿ ಕೊಟ್ಟಾಗ ಇದು ಕೇರ್ಫುಲ್ ಆಗಿ ನೋಡ್ಕೋಬೇಕು. ಎಕ್ಸೈಸ್ ಡ್ಯೂಟಿ ಕೊಟ್ರೆ ನಾವು ಸೇಲ್ಸ್ ಅಲ್ಲಿ ಡಿಡಕ್ಟ್ ಮಾಡಬೇಕು. ಸೇಲ್ಸ್ ಅಲ್ಲಿ ಏನೇನ್ ಡಿಡಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕನ್ಸ್ಯೂಮಬಲ್ಸ್ ಇದೆ, ಕನ್ಸ್ಯೂಮಬಲ್ಸ್ ಈಸ್ ಎನ್ ಎಕ್ಸ್ಪೆನ್ಸಸ್, ಅದರ್ ಎಕ್ಸ್ಪೆನ್ಸಸ್. ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಇಟ್ ಇಸ್ ಆಲ್ಸೋ ಎಕ್ಸ್ಪೆನ್ಸಸ್, ಅದರ್ ಎಕ್ಸ್ಪೆನ್ಸಸ್.
ನೋಡಿ ಎಷ್ಟು ಇನ್ಫಾರ್ಮೇಶನ್ಸ್ ಇರ್ತಕ್ಕಂಥದ್ದು ಕ್ವಶನ್ಸ್ ಅಲ್ಲಿ ನಮ್ಗೆ ಹೇಳಿದಾರೆ ಈ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ. ಸೊ ಯಾವ ತರ ಪ್ರಿಪೇರ್ ಮಾಡಬೇಕು ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. Statement of profit and loss account for the year ending 31st 3 2023. So particulars, ಒಂದು ಇನ್ನರ್ ಕಾಲಮ್ ಅಮೌಂಟ್, ಇನ್ನೊಂದು ಔಟರ್ ಕಾಲಮ್ ಅಮೌಂಟ್ ಹಾಕೊಳ್ಳಿ. ಫಸ್ಟ್ ನೀವು ತಗೋಬೇಕಾದ್ರೆ ರೆವಿನ್ಯೂನ ತಗೋಬೇಕು. ರೆವಿನ್ಯೂ ಅಂದ್ರೆ ಇನ್ಕಮ್ ಅಂತ ಅರ್ಥ. ರೆವಿನ್ಯೂನಲ್ಲಿ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ರೆವಿನ್ಯೂ ಫ್ರಮ್ ಆಪರೇಷನ್. ರೆವಿನ್ಯೂ ಫ್ರಮ್ ಆಪರೇಷನ್. ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರೆ ಏನು ಇಲ್ಲ, ನಿಮಗೆ ಕ್ವಶನ್ಸ್ ಅಲ್ಲಿ ಸೇಲ್ಸ್ ಅಂತ ಕೊಟ್ಟಿರ್ತಾರೆ, ಅದೇ ರೆವಿನ್ಯೂ ಫ್ರಮ್ ಆಪರೇಷನ್ಸ್. ಕ್ವಶನ್ಸ್ ಅಲ್ಲಿ ಸೇಲ್ಸ್ ಕೊಟ್ಟಿದಾರ ಅಂದ್ರೆ ಎಸ್, ಇಲ್ಲಿ ನೋಡಿ ಸೇಲ್ಸ್ ಕೊಟ್ಟಿದ್ದಾರೆ ಎಷ್ಟಪ್ಪ 16 lakh ಸೇಲ್ಸ್ ಕೊಟ್ಟಿದ್ದಾರೆ. ಬಟ್ ಒಂದು ನಿಮ್ಗೆ ಗೊತ್ತಿರಬೇಕು, ರೆವಿನ್ಯೂ ಫ್ರಮ್ ಆಪರೇಷನ್ಸ್ ನ ನೀವು ತಗೊಳ್ತಾ ಇದ್ದೀರಾ ಅಂದ್ರೆ, ಸೊ ವರ್ಕಿಂಗ್ ನೋಟ್ ಅಲ್ಲಿ ಇಲ್ಲೇ ತೋರಿಸ್ಬಿಟ್ಟಿರ್ತೀನಿ. ಇಲ್ಲೇ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಲ್ಲಿ ಏನೇನ್ ತಗೋಬೇಕಪ್ಪ ಅಂದ್ರೆ, ಒಂದು ಸೇಲ್ಸ್ ಕೊಟ್ಟಿದ್ದಾರೆ, ಎಷ್ಟು ಸೇಲ್ಸ್ ಬಂದು 16 lakh ಕೊಟ್ಟಿದ್ದಾರೆ. ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರೆ ಇನ್ನರ್ ಕಾಲಮ್ ಅಲ್ಲಿ ತೋರಿಸಿರ್ತೀನಿ. ಸೇಲ್ಸ್ 16 lakh rupees ರೆವಿನ್ಯೂ ಫ್ರಮ್ ಆಪರೇಷನ್ ಸೇಲ್ಸ್ ಕೊಟ್ಟಿದ್ದಾರೆ. ಈ ಸೇಲ್ಸ್ ಅಲ್ಲಿ ನೀವು ಏನನ್ನ ಲೆಸ್ ಮಾಡ್ಕೊಂಡು ತಗೋಬೇಕಪ್ಪ ಅಂದ್ರೆ, ಒಂದು ಸೇಲ್ಸ್ ರಿಟರ್ನ್ಸ್ ಕೊಟ್ಟಿದ್ರೆ, ಅಥವಾ ಇದನ್ನ ಇನ್ನೂ ಒಂದು ವರ್ಡ್ ಅಲ್ಲಿ ಕರಿತೀವಿ ರಿಟರ್ನ್ ಇನ್ವರ್ಡ್ ಅಂತಾನೆ ಇರಬೇಕು. ಇವೆರಡರಲ್ಲಿ ಯಾವ್ದಾನ ಒಂದು ವರ್ಡ್ ಇರಬೇಕು. ಸೇಲ್ಸ್ ರಿಟರ್ನ್ ಅಥವಾ ರಿಟರ್ನ್ ಇನ್ವರ್ಡ್ ಕೊಟ್ಟಿದ್ರೆ ನೀವು ಲೆಸ್ ಮಾಡಬೇಕು. ಬಟ್ ಈ ಒಂದು ಕ್ವಶನ್ಸ್ ಅಲ್ಲಿ ಯಾವುದೇ ತರದ ಸೇಲ್ಸ್ ರಿಟರ್ನ್ ಆಗ್ಲಿ ರಿಟರ್ನ್ ಇನ್ವರ್ಡ್ ಕೊಟ್ಟಿಲ್ಲ, ಲೆಸ್ ಮಾಡೋದಿಲ್ಲ. ದೆನ್ ಇನ್ನೇನ್ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಲೆಸ್ ಮಾಡೋದೇನಪ್ಪ ಅಂದ್ರೆ ಎಕ್ಸೈಸ್ ಡ್ಯೂಟಿ ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ರೆ ನೀವು ಲೆಸ್ ಮಾಡೇ ತಗೋಬೇಕು. ಸೊ ಹಾಗಾಗಿ ಎಕ್ಸೈಸ್ ಡ್ಯೂಟಿ ಕೊಟ್ಟಿದಾರ ಅಂದ್ರೆ ಕ್ವಶನ್ಸ್ ಅಲ್ಲಿ ಎಕ್ಸೈಸ್ ಡ್ಯೂಟಿ ಕೊಟ್ಟಿದ್ದಾರೆ 50,000 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಕ್ಸೈಸ್ ಡ್ಯೂಟಿನ ತಗೋಬೇಕಾಗತ್ತೆ. 50,000 ಎಕ್ಸೈಸ್ ಡ್ಯೂಟಿ ಕೊಟ್ಟಿದ್ದಾರೆ. 50,000 ಕೊಟ್ಟಿದ್ದಾರೆ, ಎಕ್ಸೈಸ್ ಡ್ಯೂಟಿ 50,000 ತಗೋಬೇಕು. ಸೊ ನೋಡಿ, ರೆವಿನ್ಯೂ ಫ್ರಮ್ ಆಪರೇಷನ್ಸ್ಗೆ ಈ 3 ಪಾಯಿಂಟ್ ಅನ್ನ ಕರೆಕ್ಟ್ ನೆನಪಲ್ಲಿ ಇಟ್ಕೊಳ್ಳಿ. ಸೇಲ್ಸ್ ಕೊಟ್ಟಿದಾರಾ ತಗೊಳ್ಳಿ, ಬಟ್ ಸೇಲ್ಸ್ ಅಲ್ಲಿ ಏನನ್ನ ಲೆಸ್ ಮಾಡಬೇಕು ಅಂದ್ರೆ ಕ್ವಶನ್ ಅಲ್ಲಿ ಸೇಲ್ಸ್ ರಿಟರ್ನ್ ಅಥವಾ ರಿಟರ್ನ್ ಇನ್ವರ್ಡ್ ಇದ್ರೆ ಲೆಸ್ ಮಾಡಬೇಕು. ಒಂದು ಎಕ್ಸೈಸ್ ಡ್ಯೂಟಿ ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ರೆ ನೀವು ಲೆಸ್ ಮಾಡಲೇಬೇಕು. ಸರ್ ಎಕ್ಸೈಸ್ ಡ್ಯೂಟಿನೂ ಇಲ್ಲ, ಸೇಲ್ಸ್ ರಿಟರ್ನ್ ಇಲ್ಲ, ಏನೂ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಏನ್ ಸೇಲ್ಸ್ ಕೊಟ್ಟಿರ್ತಾರ ಅದೇ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಎಕ್ಸೈಸ್ ಡ್ಯೂಟಿ ಕೊಟ್ಟಿದ್ದಾರೆ 16 lakh ಸೇಲ್ಸ್ ಇದೆ, ಅದರಲ್ಲಿ ಎಕ್ಸೈಸ್ ಡ್ಯೂಟಿ 50,000 ಅನ್ನ ಕೊಟ್ರೆ ಇನ್ನ ಬರ್ತಕ್ಕಂಥದ್ದು 15,50,000 ಈಸ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಕರಿತೀವಿ. ಹಾಗಾಗಿ ನೀವು ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅನ್ನ ತಗೋಬೇಕಾದ್ರೆ ಸೇಲ್ಸ್ ಅಲ್ಲಿ ಸೇಲ್ಸ್ ರಿಟರ್ನ್ಸ್ ಅಂಡ್ ಎಕ್ಸೈಸ್ ಡ್ಯೂಟಿನ ಡಿಡಕ್ಟ್ ಮಾಡೇ ತಗೋಬೇಕು. ಇದೊಂದು ಗೊತ್ತಿರಬೇಕು, ಸೇಲ್ಸ್ ರಿಟರ್ನ್ ಅಂಡ್ ಎಕ್ಸೈಸ್ ಡ್ಯೂಟಿ ಡಿಡಕ್ಟ್ ಮಾಡೇ ತಗೋಬೇಕು. ಹಾಗಾಗಿ ನನಗೆ 16 lakh ಸೇಲ್ಸ್ ಅಲ್ಲಿ ಸೇಲ್ಸ್ ರಿಟರ್ನ್ ಲೆಸ್ ಮಾಡೋಕೆ 0 ಇದೆ, ಎಕ್ಸೈಸ್ ಡ್ಯೂಟಿ 50 ಇದೆ, ಲೆಸ್ ಮಾಡಿದ್ರೆ ನನಗೆ 15,50,000 ನನಗೆ ರೆವಿನ್ಯೂ ಫ್ರಮ್ ಆಪರೇಷನ್ ಸಿಗುತ್ತೆ. ಇದು ಒಂದು ಇನ್ಕಮ್ ಮೊದಲನೇದು. ಸೇಲ್ಸ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಆದ್ಮೇಲೆ ನಿಮ್ಗೆ ಇರ್ತಕ್ಕಂಥ ಇನ್ಕಮ್ ಯಾವ್ದಪ್ಪ ಅಂದ್ರೆ ಅದರ್ ಇನ್ಕಮ್ ಅಂತ ಕರಿತೀವಿ. ಅದರ್ ಇನ್ಕಮ್ ಅಂದ್ರೆ ಸೇಲ್ಸ್ ಬಿಟ್ಟು ಇನ್ ಯಾವ್ದದು ರಿಸೀವ್ಡ್ ಅಂತ ಹೇಳಿರ್ತಾನೆ ಅಥವಾ ಬ್ರಾಕೆಟ್ ಅಲ್ಲಿ ಕ್ರೆಡಿಟ್ ಅಂತ ಕೊಡ್ತಾರೆ, ಅದೆಲ್ಲದೂ ಕೂಡ ನಿಮ್ಗೆ ಅದರ್ ಇನ್ಕಮ್ ಆಗುತ್ತೆ. ಸೊ ಏನೇನಿದೆ ಕ್ವಶನ್ಸ್ ಅಲ್ಲಿ ಅದರ್ ಇನ್ಕಮ್ ಅಂತ ಹೇಳಿದ್ರೆ, ನೋಡಿ ಏನೇನಿದೆ ಅಂತ ಹೇಳಿದ್ರೆ, ಒಂದು ಕಮಿಷನ್ ರಿಸೀವ್ಡ್ ಕೊಟ್ಟಿದ್ದಾರೆ. ನೋಡಿ ರಿಸೀವ್ಡ್ ಅದರ್ ಇನ್ಕಮ್ 3 lakh rupees ಇದೆ. ಸೊ ಹಾಗಾಗಿ ನಾನು ಅದರ್ ಇನ್ಕಮ್ ಅಲ್ಲಿ ತಗೋಬೇಕು. ಅದರ್ ಇನ್ಕಮ್ 1 by 1 ತಗೊಳ್ತೀನಿ. ದಟ್ ಈಸ್ ಕಮಿಷನ್ ರಿಸೀವ್ಡ್, ಅದರ್ ಇನ್ಕಮ್ ಕಮಿಷನ್ ರಿಸೀವ್ಡ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 3 lakh rupees ಅದರ್ ಇನ್ಕಮ್ ಇರ್ತಕ್ಕಂಥದ್ದು ಕಮಿಷನ್ ರಿಸೀವ್ಡ್. ಇನ್ನರ್ ಕಾಲಮ್ ಅಲ್ಲಿ ತಗೊಳ್ತೀನಿ, ಜಸ್ಟ್ 3 lakh. ನೆಕ್ಸ್ಟ್ ರೆಂಟ್ ರಿಸೀವ್ಡ್ ಕೊಟ್ಟಿದ್ದಾರೆ. ನೋಡಿ ರೆಂಟ್ ರಿಸೀವ್ಡ್ ಎಷ್ಟಿದೆಯಪ್ಪ 40,000 ಕೊಟ್ಟಿದ್ದಾರೆ. ಸೊ ರೆಂಟ್ ರಿಸೀವ್ಡ್ ಬಂದು 40,000 ಇದೆ. ಇನ್ನರ್ ಕಾಲಮ್ ಅಲ್ಲಿ ತಗೊಳ್ತೀನಿ 40,000. ಇನ್ ಯಾವ್ದಾರ ಅದರ್ ಇನ್ಕಮ್ ಇದೆಯಾ ಕ್ವಶನ್ಸ್ ಅಲ್ಲಿ ಅಂತ ನೋಡಿದ್ರೆ, ನೋಡಿ ರಿಸೀವ್ಡ್ ಇರೋದು ಅದೊಂದು, ಇನ್ ಯಾವ್ದಾದ್ರು ಅದರ್ ಇನ್ಕಮ್ ಇದೆಯಾ ಅಂದ್ರೆ ಇನ್ಯಾವುದು ಇಲ್ಲ. ಸೊ ಅವೆರಡೇ ಇರ್ತಕ್ಕಂಥದ್ದು. ಈಗ ಟೋಟಲ್ ಮಾಡಿದ್ರೆ ನನಗೆ 3 lakh plus 40,000 ನನಗೆ ಅದರ್ ಇನ್ಕಮ್ ಒಂದು 3,40,000 ಅದರ್ ಇನ್ಕಮ್ ಸಿಗುತ್ತೆ. ಸೊ ಇನ್ಕಮ್ ಅಲ್ಲಿ ಇವೆರಡೇ ತಗೋಬೇಕು, ಒಂದು ರೆವಿನ್ಯೂ ಫ್ರಮ್ ಆಪರೇಷನ್ಸ್, ಇನ್ನೊಂದು ಅದರ್ ಇನ್ಕಮ್. ಇವೆರಡು ತಗೋಬೇಕು. ಅದ್ರಲ್ಲಿ ಏನೇ ಸಬ್ಬಿದ್ರೆ ಇನ್ನರ್ ಕಾಲಮ್ ಅಲ್ಲಿ ತೋರಿಸಿ. ಈಗ ಎರಡು ಇನ್ಕಮ್ ಅನ್ನ ಟೋಟಲ್ ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥದ್ದು ಟೋಟಲ್ ರೆವಿನ್ಯೂ ಎ.
ಟೋಟಲ್ ರೆವಿನ್ಯೂ ಎ ಅಂತ ಕರಿತೀವಿ. ಸೊ ಎಸ್ ಬರುತ್ತಪ್ಪ ಟೋಟಲ್ ರೆವಿನ್ಯೂ ಅಂತ ಹೇಳಿದ್ರೆ ಎರಡು ಆಡ್ ಮಾಡಿದ್ರೆ ನಮ್ಗೆ 18,90,000 ನಮ್ಗೆ ಟೋಟಲ್ ಸಿಗುತ್ತೆ. ಇದನ್ನ ನಾವು ಟೋಟಲ್ ರೆವಿನ್ಯೂ ಎ ಅಂತ ಕರಿಬೇಕು. ಟೋಟಲ್ ರೆವಿನ್ಯೂ ಎ. ಒನ್ಸ್ ನಿಮ್ಗೆಲ್ಲ ಟೋಟಲ್ ರೆವಿನ್ಯೂ ಎ ಸಿಕ್ಕಾದ್ಮೇಲೆ ನೀವು ನೆಕ್ಸ್ಟ್ ಏನ್ ತಗೋಬೇಕು ಅಂದ್ರೆ ಎಕ್ಸ್ಪೆನ್ಸಸ್ ಅನ್ನ ತಗೋಬೇಕು. ಎಕ್ಸ್ಪೆನ್ಸಸ್ ಅನ್ನ ತಗೋಬೇಕಾಗತ್ತೆ. ಏನೇನ್ ಎಕ್ಸ್ಪೆನ್ಸಸ್ ಇದೆ ಅಂದ್ರೆ ನಾನು 7 ಮೈನ್ ಹೆಡ್ಡಿಂಗ್ಸ್ ಏನ್ ಹೇಳಿದೀನಿ ಆ 7 ಹೆಡ್ಡಿಂಗ್ಸ್ ನಿಮಗೆ ಗೊತ್ತಿರಬೇಕು. ಸೊ ಆ ಎಕ್ಸ್ಪೆನ್ಸಸ್ ಅನ್ನ ನೀವು 1 by 1 ಕರೆಕ್ಟ್ ಆಗಿ ತಗೊಳ್ತಾ ಹೋಗಿ. 1 by 1 ನೀವು ಕರೆಕ್ಟ್ ಆಗಿ ಹೋಗಿ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಮೊದಲನೇದು ಎ ಏನಪ್ಪಾ ಅಂದ್ರೆ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ ಕ್ವಶನ್ಸ್ ಅಲ್ಲಿ ಎಲ್ಲಾದ್ರೂ ಕೊಟ್ಟಿದಾರ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ ನೋಡಿ. ಸೊ ಪರ್ಚೇಸ್ ಕೊಟ್ಟಿದ್ದಾರೆ, ಕಮಿಷನ್ ಕ್ಯಾರೇಜ್ ಕೊಟ್ಟಿದ್ದಾರೆ. ಸೊ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ ಎಲ್ಲೂ ಕೊಟ್ಟಿಲ್ಲ. ಸೊ ಕೊಟ್ಟಿಲ್ಲ ಅಂದ್ರೆ ತಗೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ನಾನು ಫಾರ್ಮೆಟ್ ಪ್ರಕಾರನೇ ಬರೀತೀನಿ ನಿಮಗೆ ಗೊತ್ತಿರ್ಲಿ ಅಂತ. ಸೊ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ ಕೊಟ್ಟಿಲ್ಲ, ತಗೊಳ್ಳಲ್ಲ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಬಂದು ಪರ್ಚೇಸ್ ಆಫ್ ಸ್ಟಾಕ್. ಪರ್ಚೇಸ್ ಆಫ್ ಸ್ಟಾಕ್ ಕೊಟ್ಟಿದ್ದಾರಾ ಅಂತ ಹೇಳಿದ್ರೆ ಕ್ವಶನ್ಸ್ ಅಲ್ಲಿ ನೋಡಿ ಪರ್ಚೇಸ್ ಕೊಟ್ಟಿದ್ದಾರೆ. ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಅಂತ ಹೇಳ್ಬಿಟ್ಟು 7 lakh ಕೊಟ್ಟಿದ್ದಾರೆ. ಪರ್ಚೇಸ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಪರ್ಚೇಸ್ ಅಲ್ಲಿ ತಗೋಬೇಕಾಗತ್ತೆ. ಸೊ ಹಾಗಾಗಿ ಇನ್ನರ್ ಕಾಲಮ್ ಅಲ್ಲಿ ತೋರಿಸಿರ್ತೀನಿ. ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಬಂದು ಎಷ್ಟಿದೆಯಪ್ಪ ಅಂದ್ರೆ 7 lakh rupees ಕೊಟ್ಟಿದ್ದಾರೆ. ಇನ್ನರ್ ಕಾಲಮ್ ಅಲ್ಲಿ ತೋರಿಸ್ತೀನಿ. ಏನಕ್ಕೆ ಅಂದ್ರೆ ಈ ಪರ್ಚೇಸ್ ಅಲ್ಲಿ ನಾವೇನನ್ನ ಲೆಸ್ ಮಾಡಬೇಕು ಅಂತ ಹೇಳಿದ್ರೆ ಲೆಸ್ ರಿಟರ್ನ್ ಔಟ್ವರ್ಡ್. ಕ್ವಶನ್ಸ್ ಅಲ್ಲಿ ರಿಟರ್ನ್ ಔಟ್ವರ್ಡ್ ಇದೆ. ಇದನ್ನ ರಿಟರ್ನ್ ಔಟ್ವರ್ಡ್ ನ ನಾವೇನಂತ ಕರಿತೀವಪ್ಪ ಅಂದ್ರೆ ಪರ್ಚೇಸ್ ರಿಟರ್ನ್. ಪರ್ಚೇಸ್ ಅಲ್ಲಿ ನೀವೇನ್ ಲೆಸ್ ಮಾಡಬೇಕು ಅಂದ್ರೆ ರಿಟರ್ನ್ ಔಟ್ವರ್ಡ್ ಅಥವಾ ಪರ್ಚೇಸ್ ರಿಟರ್ನ್ ಅಂತ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದನ್ನ ಲೆಸ್ ಮಾಡ್ಕೊಂಡೇ ತಗೋಬೇಕು. ಈಗ ಸೇಲ್ಸ್ ಅಲ್ಲಿ ನಾವ್ ಹೇಗೆ ಸೇಲ್ಸ್ ರಿಟರ್ನ್ಸ್ ಅನ್ನ ಲೆಸ್ ಮಾಡ್ತೀವಿ, ಅದೇ ತರ ಪರ್ಚೇಸ್ ಅಲ್ಲಿ ಪರ್ಚೇಸ್ ರಿಟರ್ನ್ ಅನ್ನು ಕೂಡ ಲೆಸ್ ಮಾಡ್ಬೇಕಾಗುತ್ತೆ. ಸೊ ಹಾಗೆ ನನಗೆ ಪರ್ಚೇಸ್ ರಿಟರ್ನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 40,000 ರಿಟರ್ನ್ ಔಟ್ವರ್ಡ್ ಅಂತ ಇದೆ, ಅದು ಪರ್ಚೇಸ್ ರಿಟರ್ನ್ ಅಂತ ಅರ್ಥ. ಹಾಗೆ 40,000 ನೀವು ಪರ್ಚೇಸ್ ರಿಟರ್ನ್ ಅನ್ನ ಲೆಸ್ ಮಾಡ್ಕೊಂಡೆ ನೀವು ತಗೋಬೇಕಾಗುತ್ತೆ. ಈಗ 7 lakh ಅಲ್ಲಿ ನಿಮ್ಗೆ 40,000 ಅಂದ್ರೆ 6,60,000 ನಿಮ್ಗೆ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಸಿಗುತ್ತೆ. 6,60,000 purchase of stock in trade is 6,60,000. 3.3 ಬಂದು changes in inventory. ಚೇಂಜಸ್ ಇನ್ ಇನ್ವೆಂಟರಿ ನೋಡಿ. ಚೇಂಜಸ್ ಇನ್ ಇನ್ವೆಂಟರಿ ಯಾವಾಗಲೂ ನೀವು ಹೇಗೆ ತಗೋಬೇಕಪ್ಪ ಅಂತ ಹೇಳಿದ್ರೆ ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ರೆ ನಿಮಗೆ ಚೇಂಜಸ್ ಇನ್ ಇನ್ವೆಂಟರಿ ಸಿಗುತ್ತೆ. ಸೊ ಡೈರೆಕ್ಟ್ ಆಗಿ ಕೊಟ್ರೆ ಡೈರೆಕ್ಟ್ ತಗೊಳ್ಳಿ. ನಿಮ್ಗೆ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಡಿಫ್ರೆನ್ಸ್ ಅನ್ನೇ ತಗೋಬೇಕು. ನೋಡಿ ಇಲ್ಲಿ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡ್ಕೊಂಡ್ರೆ ನಿಮಗೆ ಚೇಂಜಸ್ ಇನ್ ಇನ್ವೆಂಟರಿ ಬರುತ್ತೆ. ಈಗ ಓಪನಿಂಗ್ ಸ್ಟಾಕ್ 1,80,000 ಇದೆ, ಕ್ಲೋಸಿಂಗ್ ಸ್ಟಾಕ್ 1 lakh ಇದೆ. ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸೊ 1,80,000 ಓಪನಿಂಗ್ ಸ್ಟಾಕ್ ಇದೆ ಮೈನಸ್ 1 lakh ಕ್ಲೋಸಿಂಗ್ ಸ್ಟಾಕ್ ಇದೆ. ಸೊ 1,80,000 ಮೈನಸ್ 1 lakh ಮಾಡಿದ್ರೆ ನಮ್ಗೆ ಬರ್ತಕ್ಕಂಥದ್ದೇ ಚೇಂಜಸ್ ಇನ್ ಇನ್ವೆಂಟರಿ 80,000 ಚೇಂಜಸ್ ಇನ್ ಇನ್ವೆಂಟರಿ ಸಿಗುತ್ತೆ. ಇದು ಚೇಂಜಸ್ ಇನ್ ಇನ್ವೆಂಟರಿ ಮೂರನೇ ಪಾಯಿಂಟ್. ನೆಕ್ಸ್ಟ್ 4ನೇದು ಯಾವ್ದಪ್ಪ ಅಂದ್ರೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅನ್ನ ತಗೋಬೇಕು. ಯಾವ್ದು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಅಂದ್ರೆ ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು ಕೊಡ್ಲಿ ಎಂಪ್ಲಾಯಿ ರಿಲೇಟೆಡ್ ಯಾವ್ದಾದ್ರು ಇದೆಯಾ ನೋಡಿ. ಸ್ಯಾಲರೀಸ್ ಟು ಎಂಪ್ಲಾಯೀಸ್ ಇದೆ 2 lakh ಸ್ಯಾಲರಿ ಎಂಪ್ಲಾಯಿಗೆ ಕೊಡೋದು. ಹಾಗಾಗಿ ಸ್ಯಾಲರೀಸ್ ಟು ಎಂಪ್ಲಾಯೀಸ್ ಈಸ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಅಂತ ತಗೊಳ್ತೀವಿ. ಸೊ ಹಾಗಾಗಿ ಅದ್ರ ಅಂಡರ್ ಅಲ್ಲಿ ತಗೋಬೇಕು. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಅಲ್ಲಿ ಸ್ಯಾಲರೀಸ್ ಟು ಎಂಪ್ಲಾಯೀಸ್ 2 lakh rupees ಇದೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಇನ್ ಯಾವ್ದಾದ್ರು ಇದೆಯಾ ಅಂತ ಹೇಳಿದ್ರೆ PF ಕಾಂಟ್ರಿಬ್ಯೂಷನ್ ಟು ಎಂಪ್ಲಾಯೀಸ್. PF ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಎಂಪ್ಲಾಯಿಗೆ ಕೊಡ್ತಕ್ಕಂಥದ್ದು 50,000 ಕೊಟ್ಟಿದ್ದಾರೆ. ಹಾಗಾಗಿ ಅದು ಕೂಡ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸ್ ಅಲ್ಲೇ ಬರ್ತಕ್ಕಂಥದ್ದು. PF ಕಾಂಟ್ರಿಬ್ಯೂಷನ್ ಟು ಎಂಪ್ಲಾಯ್ 50,000 ತಗೋಬೇಕು. ಇನ್ ಯಾವ್ದಾದ್ರು ಕ್ವಶನ್ಸ್ ಅಲ್ಲಿ ಇದೆಯಾ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ
ನೋಡಿ ಕ್ವಶನ್ಸ್ ಅಲ್ಲಿ ಇನ್ಯಾವ್ದಾರು ಎಕ್ಸ್ಪೆನ್ಸಸ್ ಇದೆಯಾ? ಸ್ಯಾಲರಿ ಆಯ್ತು, ಪಿ ಎಫ್ ಆಯ್ತು, ಇನ್ಯಾವುದು ಕೂಡ ಎಂಪ್ಲಾಯ್ ರಿಲೇಟೆಡ್ ಇಲ್ಲ, ಅವೆರಡೇ ಇರತಕ್ಕಂಥದ್ದು. ನೆಕ್ಸ್ಟ್ ಎರಡು ಟೋಟಲ್ ಮಾಡ್ಕೊಳ್ಳಿ. 2,00,000 ಪ್ಲಸ್ 50, 2,50,000 ಬರುತ್ತೆ. ಸೊ 2,50,000 ಈಸ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಸೊ ಎಂಪ್ಲಾಯಿ ರಿಲೇಟೆಡ್ ಏನೇ ಕೊಡ್ಲಿ ಅದೆಲ್ಲ ಕೂಡ ಎಂಪ್ಲಾಯಿಗೆ ತಗೋಬೇಕು. ಇದು 4ನೇ ಎಕ್ಸ್ಪೆನ್ಸಸ್ ಇರೋದು. 5ನೇದು ಬಂದು ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್. ಡಿಪ್ರಿಸಿಯೇಷನ್ ಅಮೋರ್ಟೈಸೇಷನ್ ಎಕ್ಸ್ಪೆನ್ಸಸ್. ಯಾವ್ದಾದ್ರು ಡಿಪ್ರಿಸಿಯೇಷನ್ ಅಥವಾ ಅಮೋರ್ಟೈಸೇಷನ್ ಕೊಟ್ಟಿದಾರ ಕ್ವಶನ್ಸ್ ಅಲ್ಲಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಡೈರೆಕ್ಟ್ ಆಗಿ ಅವ್ರು ಹೇಳಿದ್ದಾರೆ ಡಿಪ್ರಿಸಿಯೇಷನ್ 40,000 ಅಂತ ಹೇಳಿದ್ದಾರೆ. ಹಾಗಾಗಿ ಆ ಡಿಪ್ರಿಸಿಯೇಷನ್ ಅಥವಾ ಡಿಪ್ರಿಸಿಯೇಷನ್ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಿಷನರಿ, ಫರ್ನಿಚರ್ ಅಂತ ಏನೋ ಕೊಟ್ಟಿರ್ತಾರೆ, ಅದನ್ನ ನೀವು ತಗೋಬೇಕಾಗತ್ತೆ. ಸೊ ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್ ಎಕ್ಸ್ಪೆನ್ಸಸ್ ಅವರೇ ಕೊಟ್ಟಿದ್ದಾರೆ, 40,000 ಇದೆ. ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ತಗೊಂಡ್ಬಿಡ್ತೀನಿ. 40,000 ಒಂದೇ ಇರೋದ್ರಿಂದ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. 40,000 ಡೈರೆಕ್ಟ್ ಆಗಿ ತಗೊಂಡಿದ್ದೇನೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಮೋರ್ಟೈಸೇಷನ್ ಎಕ್ಸ್ಪೆನ್ಸ್ ಆದ್ಮೇಲೆ ನೆಕ್ಸ್ಟ್ ಎಫ್ ಬಂದು ಫಿನಾನ್ಸ್ ಕಾಸ್ಟ್. ನೋಡಿ, ಫಿನಾನ್ಸ್ ಕಾಸ್ಟ್ ಅಲ್ಲಿ ಬರೋದು ಇಂಟ್ರೆಸ್ಟ್ ರಿಲೇಟೆಡ್ ಕಾಸ್ಟ್ ಅಷ್ಟೇ. ಇಂಟ್ರೆಸ್ಟ್ ಪೇಯ್ಡ್ ಇದ್ರೆ ಅದು ಫಿನಾನ್ಸ್ ಕಾಸ್ಟ್ ಅಲ್ಲೇ ತಗೊಳ್ಳಿ. ಇಲ್ಲಿ ನೋಡಿ, ಎರಡು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನು ಇದೆ 30,000, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಇದೆ 30,000. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಅಂಡ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಎರಡು ಕೂಡ ಫಿನಾನ್ಸ್ ಕಾಸ್ಟ್ ಅಲ್ಲೇ ಬರ್ತಕ್ಕಂಥದ್ದು. ಹಾಗಾಗಿ ಫಿನಾನ್ಸ್ ಕಾಸ್ಟ್ ಅಲ್ಲಿ ನೀವು ಅವೆರಡು ತಗೋಬೇಕಾಗತ್ತೆ. ಸೊ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ 30,000 ಕೊಟ್ಟಿದ್ದಾರೆ, ಇನ್ನರ್ ಕಾಲಮ್ ಅಲ್ಲಿ ತಗೊಳ್ಳಿ. ಆಸ್ ವೆಲ್ ಆಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್. ಕೊಟ್ಟಿದ್ದಾರೆ 30,000 ಕೊಟ್ಟಿದ್ದಾರೆ. ಹಾಗಾಗಿ 30,000 ಇನ್ನರ್ ಕಾಲಮ್ ಅಲ್ಲೇ ತಗೊಂಡೆ. ಸೊ ಈಗ ನೀನು ಇವನ್ನ ಟೋಟಲ್ ಮಾಡಿದ್ರೆ 30 ಪ್ಲಸ್ 30 ಟೋಟಲ್ ಬಂದು 60,000 ನನಗೆ. ಸೊ ಫಿನಾನ್ಸ್ ಕಾಸ್ಟ್ ಸಿಗುತ್ತೆ 60,000 ಫಿನಾನ್ಸ್ ಕಾಸ್ಟ್. ಇದು ಫಿನಾನ್ಸ್ ಕಾಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಎಫ್. ಈಗ ಇಷ್ಟು ಮೇನ್ ಹೆಡಿಂಗ್ ತಗೊಂಡಾದ್ಮೇಲೆ, ಇದು 6 ಮೇನ್ ಹೆಡಿಂಗ್ ಗೊತ್ತಿರಲಿ. ಸೊ ಈ 6 ಮೇನ್ ಹೆಡಿಂಗ್ ಅನ್ನ ನೀವು ತಗೊಂಡಾದ್ಮೇಲೆ ಇನ್ಯಾವುದು ಉಳ್ಕೊಂಡಿರುತ್ತೆ, ಇನ್ಯಾವೆಲ್ಲ ಐಟಮ್ ಉಳ್ಕೊಂಡಿರುತ್ತೆ ಅದೆಲ್ಲ ನೀವು ಅದರ್ ಎಕ್ಸ್ಪೆನ್ಸ್ ಅಲ್ಲಿ ತಗೋಬೇಕಾಗುತ್ತೆ. ಯಾವ್ದಾವ್ದು ಉಳ್ಕೊಂಡಿರುತ್ತೆ ನೋಡ್ತಾ ಹೋಗಿ. ಕ್ವಶನ್ಸ್ ಅಲ್ಲಿ 1 by 1 ಹೋಗಿ ಇನ್ಯಾವ್ದು ಉಳ್ಕೊಂಡಿದೆ ಎಕ್ಸ್ಪೆನ್ಸ್ ಇದೆಲ್ಲ ತಗೊಳ್ಳಿ. ನೋಡಿ, ಸೇಲ್ಸ್ ಇನ್ಕಮ್ ಅಲ್ಲಿ ತಗೊಂಡೆ, ಸೇಲ್ಸ್ ಇನ್ಕಮ್ ಅಲ್ಲಿ ತಗೊಂಡೆ, ಪರ್ಚೇಸ್ ಎಕ್ಸ್ಪೆನ್ಸ್ ಅಲ್ಲಿ ತಗೊಂಡೆ, ಕಮಿಷನ್ ರಿಸೀಟ್ ತಗೊಂಡೆ, ಕ್ಯಾರೇಜ್ ಇನ್ವರ್ಡ್ ಇದೆ 1 lakh ಎಕ್ಸ್ಪೆನ್ಸ್ ಅಲ್ಲಿ ತಗೋಬೇಕು. ಸೊ ಹಾಗಾಗಿ ಕ್ಯಾರೇಜ್ ಇನ್ವರ್ಡ್. ಸೊ ಕ್ಯಾರೇಜ್ ಇನ್ವರ್ಡ್ ನ ಕೆಲವರು ಪರ್ಚೇಸ್ ಅಲ್ಲಿ ಆಡ್ ಮಾಡಿರ್ತಾರೆ, ಅಲ್ಲಾದ್ರೂ ತಗೋಬಹುದು. ಸೊ ಇಲ್ಲಾದ್ರೂ ತಗೋಬಹುದು. ಕ್ಯಾರೇಜ್ ಇನ್ವರ್ಡ್ 1 lakh rupees ಇದೆ, ಇನ್ನರ್ ಕಾಲಮ್ ಅಲ್ಲಿ ತಗೊಳ್ತೀನಿ ಕ್ಯಾರೇಜ್ ಇನ್ವರ್ಡ್. ನೆಕ್ಸ್ಟ್ ರಿಟರ್ನ್ ಔಟ್ವರ್ಡ್ ತಗೊಂಡಿದ್ದೀನಿ, ಓಪನಿಂಗ್ ಕ್ಲೋಸಿಂಗ್ ಆಯ್ತು. ರೆಂಟ್ ರಿಸೀವ್ಡ್ ಇನ್ಕಮ್ ತಗೊಂಡೆ, ಸ್ಯಾಲರಿ, ಎಂಪ್ಲಾಯ್ ಬೆನಿಫಿಟ್, ಫಿನಾನ್ಸ್ ಕಾಸ್ಟ್ ಅಲ್ಲಿ ಇಂಟ್ರೆಸ್ಟ್ ತಗೊಂಡಿದ್ದೀನಿ. ಸನ್ರಿ ಎಕ್ಸ್ಪೆನ್ಸಸ್ 10,000 ಇದೆ. ಸೊ ಹಾಗಾಗಿ ಸನ್ರಿ ಎಕ್ಸ್ಪೆನ್ಸಸ್ 10,000. ಸನ್ರಿ ಎಕ್ಸ್ಪೆನ್ಸಸ್ 10,000. ಸನ್ರಿ ಎಕ್ಸ್ಪೆನ್ಸಸ್ 10,000 ಇದೆ. ದೆನ್ ಇನ್ಯಾವುದಿದೆಯಪ್ಪ, ಡಿಪ್ರಿಸಿಯೇಷನ್ ತಗೊಂಡಿದೀವಿ, ಇನ್ಕಮ್ ಟ್ಯಾಕ್ಸ್, ಲಾಸ್ ಟು ಎಕ್ಸೈಸ್ ಡ್ಯೂಟಿ ಇದೆ, ಕನ್ಸ್ಯೂಮಬಲ್ಸ್ ಅಂಡ್ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಇದೆ. ಸೊ ಹಾಗಾಗಿ ಎರಡು ಕೂಡ ಅದರ್ ಎಕ್ಸ್ಪೆನ್ಸ್. ಫಸ್ಟ್ ಕನ್ಸ್ಯೂಮಬಲ್ ಎಕ್ಸ್ಪೆನ್ಸಸ್ ತಗೊಳ್ಳೋಣ. ಕನ್ಸ್ಯೂಮಬಲ್ ಎಕ್ಸ್ಪೆನ್ಸಸ್ 80,000 ಇದೆ. ದೆನ್ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 60,000 ಇದೆ, ಅದು ಕೂಡ ಅದರ್ ಎಕ್ಸ್ಪೆನ್ಸಸ್. ಸೊ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ 60,000. ಸೊ ಇನ್ಯಾವುದು ಕೂಡ ಬಿಟ್ಟಿಲ್ಲ. ಸೊ ಎಲ್ಲ ಒಂದ್ ಕಡೆಯಿಂದ ನೀಟಾಗಿ ಚೆಕ್ ಮಾಡ್ಕೊಂಡು ಹೋಗಿ, ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಈಗ ಇಷ್ಟು ಎಕ್ಸ್ಪೆನ್ಸಸ್ ಅನ್ನ ನೀವು ಟೋಟಲ್ ಮಾಡಿ. ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥದ್ದು 1 lakh plus 10,000
ಪ್ಲಸ್ 80,000 ಪ್ಲಸ್ 60,000 ಇಷ್ಟು ಟೋಟಲ್ ಮಾಡಿದ್ರೆ ಅದರ್ ಎಕ್ಸ್ಪೆನ್ಸಸ್ 2,50,000 ಸಿಗುತ್ತೆ. 2,50,000 ಅದರ್ ಎಕ್ಸ್ಪೆನ್ಸಸ್ ಸಿಗುತ್ತೆ. ಸೊ ಈಗ ನಿಮ್ಗೆ ಎಲ್ಲ ಎಕ್ಸ್ಪೆನ್ಸಸ್ ಸಿಕ್ಕಿದೆ. ಈ ಎಲ್ಲಾ ಎಕ್ಸ್ಪೆನ್ಸಸ್ ನ ಈಗ ನಿಮ್ಗೆ ಏನ್ ಎಕ್ಸ್ಪೆನ್ಸಸ್ ಇದೆ ಆ ಎಲ್ಲಾ ಎಕ್ಸ್ಪೆನ್ಸಸ್ ನ ಟೋಟಲ್ ಮಾಡಿ ನಿಮ್ಗೆ ಟೋಟಲ್ ಎಕ್ಸ್ಪೆನ್ಸಸ್ ಬಿ ನಿಮ್ಗೆ ಸಿಗುತ್ತೆ. ಟೋಟಲ್ ಎಕ್ಸ್ಪೆನ್ಸಸ್ ಬಿ ಎಲ್ಲ ಎಕ್ಸ್ಪೆನ್ಸ್ ನ ಟೋಟಲ್ ಮಾಡಿ ಸೊ ಸಿಗುತ್ತೆ 13,40,000 ಅದರ್ ಎಕ್ಸ್ಪೆನ್ಸಸ್ ಸಿಗುತ್ತೆ. ಸೊ ಈಗ ನಿಮಗೆ ಟೋಟಲ್ ಇನ್ಕಮ್ ಎ ಇದೆ 18,90,000, ಟೋಟಲ್ ಎಕ್ಸ್ಪೆನ್ಸಸ್ ಬಿ 13,40,000 ಇದೆ. ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಅನ್ನ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ದಟ್ ಈಸ್ ಎ ಮೈನಸ್ ಬಿ ಮಾಡಿ. ಅಂದ್ರೆ ಎ ಎಷ್ಟಿದೆಯಪ್ಪ ನಿಮ್ಮ ಹತ್ರ? ಎ ಅಂದ್ರೆ ಟೋಟಲ್ 18,90,000 ಇದೆ. ಸೊ 18,90,000 ಮೈನಸ್ 13,40,000 ಮಾಡಿದ್ರೆ 18,90,000 ಮೈನಸ್ 13,40,000 ಮಾಡಿದ್ರೆ ನಿಮ್ಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬಂದು 5,50,000 ನಿಮ್ಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಇದು ನಾವು PBT ಅಂತ ಕರಿತೀವಿ. ಸೊ ಈ PBT ನಲ್ಲಿ ನೀವೇನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ಇನ್ಕಮ್ ಟ್ಯಾಕ್ಸ್. ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಮಾತ್ರನೇ ಲೆಸ್ ಮಾಡಿ, ಇಲ್ಲ ಅಂದ್ರೆ 0 ಇರುತ್ತೆ. ಸೊ ಕ್ವಶನ್ಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ಇನ್ಕಮ್ ಟ್ಯಾಕ್ಸ್ ಪೇಡ್ 75,000 ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ PBT ಆದ್ಮೇಲೆ ಟ್ಯಾಕ್ಸ್ ತಗೋಬೇಕು. 75,000 ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. PBT ನಲ್ಲಿ ಲೆಸ್ ಟ್ಯಾಕ್ಸ್ ಅನ್ನ ನೀವು ಲೆಸ್ ಮಾಡಿದಾಗ ಬರ್ತಕ್ಕಂಥದ್ದೇ ನಿಮ್ಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ದಟ್ ಈಸ್ PAT ಅಂತ ಕರಿತೀವಿ. ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 5,50,000 ಅಲ್ಲಿ ಮೈನಸ್ 75,000 ನ ಲೆಸ್ ಮಾಡಿದ್ರೆ ನಿಮ್ಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 4,75,000 ನಿಮ್ಗೆ PAT ಸಿಗುತ್ತೆ. ಸೊ ಇಷ್ಟು ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗಿರೋದು. ಇದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇದೇ ತರನೇ ನೀವು ಆನ್ಸರ್ಸ್ ಅನ್ನ ಮಾಡಬೇಕು. ಸೊ ಫಸ್ಟ್ ರೆವಿನ್ಯೂ ತಗೊಳ್ಳಿ, ಅದಾದ್ಮೇಲೆ ಅದರ್ ಇನ್ಕಮ್ ತಗೊಳ್ಳಿ, ಟೋಟಲ್ ಮಾಡ್ಕೊಳ್ಳಿ, ಟೋಟಲ್ ಇನ್ಕಮ್ ಸಿಗುತ್ತೆ, ಟೋಟಲ್ ರೆವಿನ್ಯೂ ಅಂತ ಕರಿತೀವಿ. ಅದಾದ್ಮೇಲೆ ಎಕ್ಸ್ಪೆನ್ಸ್ ಅಲ್ಲಿ 7 ಹೆಡಿಂಗ್ ತಗೊಳ್ಳಿ. ಆ 7 ಹೆಡಿಂಗ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಬರ್ಕೊಂಡು ಹೋಗಿ. ನಿಮ್ಗೆ ಈಸಿ ಇರೋ ಪ್ರಾಬ್ಲಮ್ಸ್ ಅನ್ನ ಈ ಸಲ ಕೊಟ್ಟಿರ್ತಾರೆ. ಸೊ ಇದು 24 ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಗೆ ಇರ್ತಕ್ಕಂಥ ಆನ್ಸರ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಸೊ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.